ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿನ ನಾನು ಈ ದ್ರೋಣಾಚಾರ್ಯ ಕಥೆಯನ್ನು ಮುಂದುವರ್ಸಕತ್ತೀನಿ. ದ್ರುಪದ ರಾಜ ದ್ರೋಣಾಚಾರ್ಯರಿಗೆ ತುಂಬಿದ ಸಭೆಯೊಳಗೆ ಭಾಳ ಅವಮಾನ ಮಾಡ್ತಾನೆ. ಆವಾಗ ದ್ರೋಣಾಚಾರ್ಯರು ಏನಂತಂದ್ರೆ ಅಲ್ಲಿಂದ ಇದನ್ನು ಪ್ರತಿಕಾರವನ್ನು ತೀರಿಸ್ಕೋಬೇಕು ಅಂತ ಹೇಳಿ ಬರ್ತಾರೆ. ಅವ್ರೇನು ಮಾಡ್ತಾರೆ ಅಂತಂದ್ರೆ ಮುಂದೆ ಈ ಆ ಟೈಮ್ನೊಳಗೆ ಆ ಸಮಯದೊಳಗೆ ಪರಶುರಾಮ ಇದ್ದವ ಅವನ ತಂದೆಯನ್ನು ಒಬ್ಬ ಕ್ಷತ್ರಿಯ ರಾಜ ಕೊಂದದ್ದರಿಂದ 21 ಸಲ ಭೂ ಪ್ರದಕ್ಷಿಣೆಯನ್ನು ಮಾಡಿ ಕ್ಷತ್ರಿಯ ರಾಜನ ಕೊಲ್ತಾ ಇರ್ತಾನೆ. ಯಾರೂ ಕ್ಷತ್ರಿಯರು ಉಳಿದು ಬೇಡ ಈ ಭೂಮಿ ಮೇಲೆ ಅಂತಂದು ಹೇಳಿ. ಆಮೇಲೆ ಅವರಿಂದ ಬಂದಂಥ ಸಾಕಷ್ಟು ಈ ಭೂಮಿಯನ್ನು, ಸಂಪತ್ತನ್ನು, ಶಸ್ತ್ರಾಸ್ತ್ರಗಳನ್ನು ಅವೇನು ಮಾಡ್ತಾರೆ ಅಂದ್ರೆ ಪರಶುರಾಮ ಇದ್ದವರ ಒಂದು ಯಾಗವನ್ನು ಮಾಡಿ ಎಲ್ಲರಿಗೂ ದಾನ ಮಾಡ್ತಾ ಇರ್ತಾರೆ. ಆವಾಗ ದ್ರೋಣರಿಗೂ ಈ ವಿಚಾರ ಗುರ್ತಕೈತಿ. ಅವ್ರ ಕಡೆ ಸ್ವಲ್ಪ ಸಹಾಯ ಬೇಡೋನು ಅಂತಂದು ಹೇಳಿ ದ್ರೋಣಾಚಾರ್ಯ ಹೋಗ್ತಾರೆ. ಅವ್ರ ಹತ್ರ ಹೋಗಿ ಕೇಳಿದಾಗ ಅವು ಪರಶುರಾಮರು ಏನು ಹೇಳ್ತಾರೆ ಅಂತಂದ್ರೆ, ನೋಡಪ್ಪ, ನಾ ಈಗಾಗಲೇ ಭೂ ಸಂಪತ್ತು ಮತ್ತು ನನ್ನಲ್ಲಿರುವಂಥ ಎಲ್ಲ ಸಂಪತ್ತನ್ನು ಕೊಟ್ಟು ದಾನ ಮಾಡಿಬಿಟ್ಟೇನೆ, ಕೇವಲ ಶಸ್ತ್ರಾಸ್ತ್ರಗಳು ಮಾತ್ರ ಅದಾವು ಅಂತ ಹೇಳ್ತಾರೆ. ಆವಾಗ ಏನು ಹೇಳ್ತಾರೆ ಅಂದ್ರೆ ದ್ರೋಣಾಚಾರ್ಯರು, ನನಗೆ ಆ ಶಸ್ತ್ರಗಳನ್ನು ಕೊಡ್ರಿ, ಮತ್ತು ಇನ್ನೂ ನೀವು ಭಾಳ ಧನುರ್ವಿದ್ಯಾ ಪಾರಂಗತರದಿರಿ, ಆಮೇಲೆ ಈ ಶಸ್ತ್ರವಿದ್ಯಾ ಪ್ರವೀಣರದಿರಿ, ನನಗೆ ಆ ವಿದ್ಯೆಯನ್ನು ಇನ್ನಷ್ಟು ನಾನು ಕಲಿಸ್ಕೊಡ್ರಿ ಅಂತಂದು ಹೇಳ್ತಾರೆ, ಬೇಡ್ಕೊತಾರೆ. ಆವಾಗ ಅವ್ರೇನು ಮಾಡ್ತಾರೆ ಅಂತಂದ್ರೆ ಆಯಿತು ಅಂತಂದು ಹೇಳಿ ಅವ್ರಿಗೆ ಇನ್ನಷ್ಟು ಪ್ರಾವೀಣ್ಯತೆ ಬರುವಂಗೆ ಆ ಧನುರ್ವಿದ್ಯಾಭ್ಯಾಸವನ್ನು, ಇತರ ಈ ವೇದಾಂಗಗಳನ್ನು, ನೀತಿಶಾಸ್ತ್ರವನ್ನು ಈ ಪರಶುರಾಮ ಅವರು ಅವ್ರಿಗೆ ಕಲಿಸಿಕೊಡ್ತಾರೆ. ಆ ಮಹೇಂದ್ರ ಪರ್ವತದೊಳಗೆ ಅವ್ರೇನಂತಂದ್ರೆ ಇವನ್ನೆಲ್ಲನೂ ಕಲಿಸ್ಕೊಡ್ತಾರೆ. ಕಲಿಸ್ಕೊಟ್ಟ ಮೇಲೆ ಇನ್ನು ದ್ರೋಣಾಚಾರ್ಯ ಏನು ಮಾಡ್ತಾರೆ ಅಂತಂದ್ರೆ ತಮ್ಮ ಪತ್ನಿ ಮತ್ತು ಮಗುವಿನ ಸಮೇತ ಅವ್ರೇನು ಮಾಡ್ತಾರೆ, ಎಲ್ಲಾದರೂ ರಾಜಾಶ್ರಯವನ್ನು ಪಡಿಬೇಕು, ನನ್ನ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸ್ಕೋಬೇಕು ಅಂತಂದು ಹೇಳಿ ಅವ್ರು ಹೋಗ್ತಾ ಇರ್ತಾರೆ, ಎಲ್ಲ ಹುಡುಕ್ತಾ ಇರ್ತಾರೆ ಅವರು. ಆ ಹೊತ್ತಿನೊಳಗೆ ಇಲ್ಲೇ ಕೌರವರು ಮತ್ತು ಪಾಂಡವರು ಇನ್ನೂ ಬಾಲಕರಿದ್ದಾಗ ಭೀಷ್ಮಾಚಾರ್ಯರು ಅವ್ರಿಗೆ ಒಳ್ಳೆಯ ವಿದ್ಯೆ ಕೊಡುವಂಥ ಧನುರ್ವಿದ್ಯಾ ವಿಶಾರದರನ್ನು ಹುಡುಕ್ತಾ ಇರ್ತಾರೆ. ಆವಾಗ ಕೃಪಾಚಾರ್ಯ ಹೇಳ್ತಾರೆ, ನನ್ನ ತಂಗಿಯ ಗಂಡ ದ್ರೋಣ ಭಾಳ ಪಾರಂಗತನದನ, ಶಸ್ತ್ರಾಸ್ತ್ರದೊಳಗೆ ಎಲ್ಲ ವಿದ್ಯೆಯನ್ನು ಅವು ಭಾಳ ಪಾರಂಗತರದನ. ಪರಶುರಾಮನ ನಂತರ ಧನುರ್ವಿದ್ಯಾ ವಿಶಾರದ ಅಂದ್ರೆ ದ್ರೋಣ ಅಷ್ಟೊಂದು ನಿಪುಣನದನ. ಆದರೆ ಈ ದ್ರುಪದ ಮಾಡಿದಂಥ ಅವಮಾನ ಅವ್ರಿಗೂ ಗೊತ್ತಿರ್ತೈತಿ. ಈ ಹೊತ್ತಿನೊಳಗೆ ಭಾಳಷ್ಟು ಮನನೊಂದು ತನ್ನ ಹೆಂಡತಿ ಮಗುವಿನ ಜೊತೆಗೆ ಎಲ್ಲೂ ಹೊರಗೆ ಹೋಗ್ಯಾನ, ತೀರ್ಥಯಾತ್ರೆಗೆ ಹೋಗ್ಯಾನ, ಎಲ್ಲೂ ಸಿಗೋಲ್ಲ. ಅವನನ್ನು ಹುಡುಕಿಸಿದ್ವಿ ಅಂದ್ರೆ ನಮ್ಮ ಮಕ್ಕಳಿಗೆ ಒಳ್ಳೆಯ ಒಬ್ಬ ಗುರುಗಳನ್ನು ನಾವು ಇದು ಮಾಡೋಕ್ಕೆ ಬರ್ತೈತಿ ಅಂತ ಹೇಳ್ತಾರೆ. ಅವಾಗ ಏನಾಗ್ತೈತಿ ಅಂತಂದ್ರೆ ಈ ದ್ರೋಣಾಚಾರ್ಯರು ಅವರು ಈ ಹಸ್ತಿನಾಪುರಕ್ಕೆ ಬರ್ತಾರೆ. ಹಸ್ತಿನಾಪುರಕ್ಕೆ ಬಂದು ಅಲ್ಲಿ ಒಂದು ಮೈದಾನದಲ್ಲಿ ಅವ್ರು ಕುಂತಿರ್ತಾರೆ. ಅದೇ ಮೈದಾನದೊಳಗೆ ಕೌರವರು ಮತ್ತು ಪಾಂಡವರು, ಬಾಲಕ ಕೌರವರು ಪಾಂಡವರು ಚೆಂಡನ್ನು ಆಟ ಆಡ್ತಿರ್ತಾರೆ. ಆ ಚೆಂಡ ಆಡ್ಬೇಕಾದ್ರೆ ಏನಾಕೈತಿ, ಆಡ್ತಾ ಅದು ವೇಗವಾಗಿ ಎಸೆದಾಗ ಒಂದು ಬಾವಿಯೊಳಗೆ ಬಿದ್ದು ಬಿಡ್ತೈತಿ. ಆ ಚೆಂಡು ಬಿದ್ದು ಕೂಡಲೇ ಬಾಲಕರು ಇರ್ತಾರೆ, ಆ ಬಾವಿಯ ಸುತ್ತಲೂ ನಿಂತು ನೋಡ್ತಾ ಇರ್ತಾರೆ. ಚೆಂಡು ತೇಲ್ತಾ ಇರ್ತೈತಿ. ಅದನ್ನು ಹೆಂಗೆ ಹೊರಗೆ ತಗೋಬೇಕು ಪಾಪ ಗೊತ್ತಾಗೋದಿಲ್ಲ. ಆಗ ಅಲ್ಲಿ ದ್ರೋಣರು ಬರ್ತಾರೆ. ದ್ರೋಣರು ಬಂದು ಏನಾಗೈತಿ ಅಂತ ಕೇಳ್ತಾರೆ. ಇಲ್ಲ, ನಮ್ಮ ಚೆಂಡು ಬಾವಿಯೊಳಗೆ ಬಿದ್ದೈತಿ, ನಮ್ಮ ಬಿಲ್ವಿದ್ಯೆ ಕಲ್ತಿಲ್ಲೇನೋ ನೀವು, ಅದನ್ನು ಹೊರಗೆ ತೆಗೀರಿಲ್ಲ ಅಂತ ಕೇಳ್ತಾರೆ. ಆಮೇಲೆ ಅವರೆಲ್ಲ ಸಣ್ಣ ಮುಖ ಮಾಡ್ಕೋತಾರೆ, ಇಲ್ಲ ನಾವು ಬರೋದಿಲ್ಲರಿ ಅಂಥೇಳಿ. ಆವಾಗ ದ್ರೋಣಾಚಾರ್ಯ ಏನು ಮಾಡ್ತಾರೆ ಅಂದ್ರೆ ದರ್ಬೆಯನ್ನು ತೊಗೋತಾರೆ. ದರ್ಬೆ ಅಂದರೆ ಕೊಳವೆ ಆಕಾರದ ಬಿರುಸನ್ನ ಹುಲ್ಲೋದು. ಅದನ್ನು ತಗೊಂಡು ಅದನ್ನು ಮಂತ್ರಿಸಿ ತಮ್ಮ ಬಾಣಕ್ಕೆ ಹೂಡಿ ಬಿಡ್ತಾರೆ. ಅದು ಆ ಚೆಂಡಿನೊಳಗೆ ಚುಚ್ಚುತ್ತೈತಿ. ಮತ್ತೊಂದು ದರ್ಬೆಯನ್ನು, ಮೊದಲನೇ ದರ್ಬೆಯೊಳಗೆ ಸಿಗುವಂಗೆ ಮತ್ತೊಂದು ದರ್ಬೆಯನ್ನು ಹೊಡಿತಾರೆ. ಅದು ಅದರೊಳಗೆ ಸಿಕ್ಕುವಂತೈತಿ. ಹಿಂಗೆ ದರ್ಬೆಗಳು ಒಂದು ಸಿಕ್ಕುವಂತ ಹೋಗ್ತಾವೆ, ಮೇಲ್ಭಾಗಕ್ಕೆ ಬರ್ತಾವೆ. ಬಾಮಿಯ ಮೇಲ್ಭಾಗಕ್ಕೆ ದರ್ಬೆ ಬಂದಾಗ ಅವ್ರೇನು ಮಾಡ್ತಾರೆ ಅಂದ್ರೆ ಅದನ್ನು ತೊಗೊಂಡು ಎಳಿತಾರೆ. ಎಳೆದಾಗ ಏನಂತಂದ್ರೆ ಅದು ಸರ್ಪ್ಲಿಗತ್ಲೆ ಅವು ಎಲ್ಲನೂ ಒಂದಕ್ಕೊಂದು ಅಂಟುಕೊಂಡು ಅದರ ಸಮೇತ ಚೆಂಡು ಇದ್ದದ ಮೇಲಕ್ಕೆ ಬರ್ತೈತಿ. ಮೇಲಕ್ಕೆ ಬಂದಾಗ ಅವ್ರೇನು ಮಾಡ್ತಾರೆ, ಆ ಚೆಂಡನ್ನು ಆ ಮಕ್ಕಳಿಗೆ ಕೊಡ್ತಾರೆ. ಆ ಹುಡುಗರು ಭಾಳ ಖುಷಿ ಆಕೈತಿ.
ಖುಷಿಯಾಗಿ ಅವ್ರು ಏನು ಮಾಡ್ತಾರಂದ್ರೆ ನೀವು ಇಲ್ಲೇ ಇರ್ರಿ ಅಂತಂದು ಹೇಳ್ತಾರೆ ಅವ್ರಿಗೆ. ಅವ್ರಿಗೆ ಹೇಳಿ ತಾವು ಅಲ್ಲೇ ಭೀಷ್ಮಾಚಾರ್ಯ ಕಡೆ ಓಡಿ ಹೋಗ್ತಾವೆ ಹುಡುಗರು. ಹಿಂಗಿಂಗಾಗಿತ್ತು, ನಾವು ಚಂಡ ಬಿದ್ದಿತ್ತು, ಹಿಂಗೊಬ್ಬರು ಬಾಣಗಳ ದರ್ಬೆಯ ಸಹಾಯದಿಂದ ಅದನ್ನು ಮೇಲೆತ್ತಿ ನಮ್ಗೆ ಕೊಟ್ಟರು. ಆವಾಗ ಭೀಷ್ಮಾಚಾರ್ಯಗೆ ಆಶ್ಚರ್ಯಕ್ಕೈತಿ, ಇಂಥ ವಿಚಾರದಲ್ಲಿ ಯಾರು ಅದಾರ ಅಂಥೇಳಿ ಕೃಪಾಚಾರ್ಯರನ್ನ ಕರ್ಕೊಂಡು ಬರ್ತಾರೆ. ಅಲ್ಲಿ ನೋಡ್ತಾರೆ ದ್ರೋಣಾಚಾರ್ಯ ಇರ್ತಾರೆ. ಕೃಪಾಚಾರ್ಯಗೂ ಭಾಳ ಖುಷಿ ಆಗ್ತೈತಿ. ಅವು ಭೀಷ್ಮಾಚಾರ್ಯ ಏನಂತಾರೆ ಅಂತಾರೆ, ಇಂಥ ವಿಚಾರದರದಿರಿ ನೀವು, ನಮ್ಮ ಮೊಮ್ಮಕ್ಕಳಿಗೆ ನೀವು ಧನುರ್ವಿದ್ಯಾಭ್ಯಾಸವನ್ನು, ಇತರ ನೀತಿಶಾಸ್ತ್ರ ವೇದಾಂಗಗಳನ್ನು ನೀವೆಲ್ಲನೂ ಹೇಳಿಕೊಡ್ರಿ ಅಂತಂದು ಹೇಳಿ ಅವ್ರಿಗೆ ಇರುವುದಕ್ಕೆ ಒಂದು ಅರಮನೆ ಅಂತ ಮನೆಯನ್ನು ಕೊಡ್ತಾರೆ. ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಡ್ತಾರೆ. ದ್ರೋಣಾಚಾರ್ಯರು ಏನು ಮಾಡ್ತಾರೆ ಅಂತಂದ್ರೆ ಆ ಮಕ್ಕಳಿಗೆ ವಿದ್ಯೆಯನ್ನು ಕಲಿಸ್ತಾ ಇರ್ತಾರೆ. ಇನ್ನು ಮುಂದೆ ಆ ದೃಪದನ ಮೇಲೆ ಹೆಂಗೆ ಸೇಡು ತೀರಿಸ್ಕೊಂಡ್ರು ಅಂತಂದು ಹೇಳಿ ನಾನು ಹಳೆ ಕಥೆಯೊಳಗೆ ಮುಂದಿನ ಕಥೆಯೊಳಗೆ ನಾನು ಹೇಳ್ತೀನಿ. ಇಲ್ಲಿಗೆ ಮುಗಿಸ್ತೀನಿ ಅಂತ.